ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸಿಕ್ಸ್. ಮನೆಯಲ್ಲೇ ಕುಳಿತುಕೊಂಡು ಹೊಲಿಗೆ ಕಲಿಯಿರಿ, ಅದು ಕೂಡ ಕನ್ನಡದಲ್ಲಿ. ನಮಸ್ತೆ ಎಲ್ರಿಗೂ, ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ಬೇಕಾಗುವ ಅಳತೆಗಳ ನೋಟ್ಸನ್ನು ನೋಡಿದ್ವಿ. ಇವತ್ತು ಡ್ರಾಯಿಂಗನ್ನು ನೋಡೋಣ. ಡ್ರಾಯಿಂಗಲ್ಲಿ ಯಾವ ಥರ ಅಳತೆ ತೆಗೆಯೋದಂತ ನೋಡೋಣ. ಹಾಗೆ ಫ್ರೆಂಡ್ಸ್, ನೋಟ್ಸ್ ಡ್ರಾಯಿಂಗ್ ಮಾಡೋಕ್ಕೆ ಬರೋರು ಖಂಡಿತ ಮಾಡಿಕೊಳ್ಳಿ. ಇದರಿಂದ ನಾವೇ ಸ್ವತಃ ನೋಟ್ಸು ಡ್ರಾಯಿಂಗ್ ಮಾಡಿ ಹೊಲಿಗೆ ಕಲಿಯೋದ್ರಿಂದ ನಮಗೆ ತುಂಬ ಬೇಗ ಹೊಲಿಗೆ ಕಲಿಬೋದು. ಹಾಗೆ ಮಧ್ಯದಲ್ಲಿ ಹೊಲಿಗೆ ಬಿಟ್ಟು ಮತ್ತೆ ಸುಮಾರು ದಿನಗಳ ನಂತರ ಹೊಲಿಬೇಕಂದ್ರೂ ಆವಾಗ ಏನಾದರೂ ಮರ್ತೋದಾಗ ಬುಕ್ ತೆಗೆದು ನೋಡಿದಾಗ, ಬುಕ್ಕು ನೋಟ್ಸು ಡ್ರಾಯಿಂಗ್ ನೋಡಿದಾಗ ನಮಗೆ ಮತ್ತೆ ಬೇಗ ನೆನಪಾಗತ್ತೆ. ನಾವೇ ಸ್ವತಃ ಡ್ರಾಯಿಂಗ್ ಹೊಲಿಗೆ ಎಲ್ಲ ಮಾಡಿರೋದ್ರಿಂದ ಮರ್ತಿದ್ದು ಕೂಡ ಬೇಗ ನೆನಪಿಗೆ ಬರುತ್ತೆ. ಈಗ ನೋಡೋಣ ಡ್ರಾಯಿಂಗು. ಫ್ರೆಂಡ್ಸ್ ನೋಡಿ, ಇದು ಬ್ಲೌಸಿನ ಒಂದು ಡ್ರಾಯಿಂಗ್ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಅಳತೆ ಹೇಗೆ ತೆಗೆಯೋದಂತ ನೋಡೋಣ. ನೋಡಿ, ಇದು ಚೆಸ್ಟಿನ ಅಳತೆ, ಸಿ ಅಂದರೆ ಚೆಸ್ಟ್, ಎದೆಯ ಸುತ್ತಳತೆ. ಇಲ್ಲಿಂದ ಇಲ್ಲಿ ತನಕ ಮೊದಲು ಎದೆಯ ಸುತ್ತಳತೆಯನ್ನು ಎಷ್ಟಿದೆ ಅಂತ ನೋಡ್ಕೋಬೇಕು. ನಂತರ ಈಗ ಮೇಲಿನಿಂದ ತುದಿಯಿಂದ ಇಲ್ಲಿ ಕೆಳಗಿನವರೆಗೂ ಉದ್ದ, ಇದು ಉದ್ದ. ಎರಡನೇದಾಗಿ ಉದ್ದನ ಅಳತೆ ಮಾಡ್ಕೋಬೇಕು. ಮೂರನೇದಾಗಿ ಇಲ್ಲಿ ಶೋಲ್ಡರ್, ಇಲ್ಲಿಂದ ಇಲ್ಲಿ ತನಕ ಭುಜದ ಅಳತೆ. ಮೂರನೇದಾಗಿ ಭುಜದ ಅಳತೆ. ಹಾಗೆ ನಾಲ್ಕನೇದಾಗಿ ಕತ್ತಿನ ಅಗಲ, ಇಲ್ಲಿದೆಯಲ್ಲ ಈ ಗ್ಯಾಪ್ ಇದೆಯಲ್ಲ, ಇದು ಕತ್ತಿನ ಅಗಲ ಎಷ್ಟಿದೆ ಅಂತ ನೋಡಿಕೊಂಡು ಇದರ ಅಳತೆನ ತಕ್ಕೋಬೇಕು. ಈಗ ಕತ್ತಿನ ಅಗಲ. ಹಾಗೆ ಐದನೇದಾಗಿ ಕತ್ತಿನ ಉದ್ದ, ಇಲ್ಲಿಂದ ಕತ್ತಿನ ಉದ್ದ ಫ್ರಂಟ್ ಮತ್ತು ಬ್ಯಾಕು ಎರಡು ಕಡೆ ತಗೊಳ್ಬೇಕು. ಹಾಗೆ ನೆಕ್ಸ್ಟ್ ಇನ್ನು ಸೊಂಟದ ಅಳತೆ, ಇಲ್ಲಿ ಕೆಳಗಡೆ ಇಲ್ಲಿಂದ ಇಲ್ಲಿ ಬ್ಲೌಸಿನ ಸೊಂಟದ ಅಳತೆಯನ್ನು ಕೂಡ ಸುತ್ತಳತೆ ಎಷ್ಟಿದೆ ಅಂತ ತಗೋಬೇಕು. ಇದಿಷ್ಟಾದಮೇಲೆ ಈಗ ಕೈಯ ಉದ್ದ ನೋಡಿ, ಸೊಂಟದ ಅಳತೆ ಆದಮೇಲೆ ಈಗ ಕೈಯ ಉದ್ದ, ಇದು ಕೈಯ ಉದ್ದ ಇಲ್ಲಿಂದ. ಹಾಗೆ ಕೈಯಿನ ಸುತ್ತಳತೆ ಕೂಡ ತಗೊಳ್ಬೇಕು. ಏಳನೇದಾಗಿ ಕೈಯ ಉದ್ದ ಸುತ್ತಳತೆ ತಗೊಳ್ಬೇಕು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಶರ್ಟಿನ ಚಿತ್ರ ಇದೆ, ಡ್ರಾಯಿಂಗ್ ಇದೆ. ಇದರದ್ದು ಅಷ್ಟೇ. ಮೊದಲನೇದಾಗಿ ಎದೆಯ ಸುತ್ತಳತೆ ನೋಡಿ, ಇಲ್ಲಿ ಎದೆಯ ಸುತ್ತಳತೆ ಒಂದನೇದಾಗಿ. ಎರಡನೇದಾಗಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಉದ್ದ ಎಷ್ಟಿದೆ ಅನ್ನೋದನ್ನು ತಗೊಳ್ಬೇಕು, ಉದ್ದ. ಮೂರನೇದಾಗಿ ಭುಜದ ಅಳತೆ, ಫುಲ್ ಭುಜದ ಅಳತೆಯನ್ನು ತಗೊಳ್ಬೇಕು. ಇಲ್ಲಿಂದ ಇಲ್ಲಿ ತನಕ ಭುಜದ ಅಳತೆ ಬರುತ್ತೆ, ಮೂರನೇದಾಗಿ ಭುಜದ ಅಳತೆ. ಹಾಗೆ ನಾಲ್ಕನೇದು ಕತ್ತಿನ ಸುತ್ತಳತೆ, ಇದು ಕಾಲರ್ ಬೇಕಲ್ವ, ಕಾಲರಿನ ಅಳತೆ ಕೂಡ ಬರುತ್ತೆ. ಕತ್ತಿನ ಸುತ್ತಳತೆಯನ್ನು ನಾವು ತಗೊಳ್ಬೇಕು. ಇದು ನೋಡಿ, ನಾಲ್ಕನೇದು ಕತ್ತಿನ ಸುತ್ತಳತೆ. ಮತ್ತು ಐದನೇದು ಕತ್ತಿನ ಅಳತೆ ಅಂದರೆ ಇಲ್ಲಿಂದ ಸುತ್ತಳತೆ ಆದಮೇಲೆ ಇಲ್ಲಿಂದ ಫ್ರಂಟ್ ಎಷ್ಟು ಉದ್ದ ಬೇಕನ್ನೋದನ್ನು ಕತ್ತಿನ ಅಳತೆಯನ್ನು ಮಾಡಿಕೊಂಡು ಅದನ್ನು ತಗೋಬೇಕು. ಈಗ ಆರನೇದಾಗಿ ಕೈಯ ಉದ್ದ ನೋಡಿ, ಕೈಯ ಉದ್ದ ಮತ್ತು ಸುತ್ತಳತೆ ಕೂಡ ಇದರಲ್ಲೂ ಸೇಮ್ ಟು ಹಾಗೆ ತಗೋಬೇಕು. ಇದು ಶರ್ಟಿನ ಅಳತೆ. ನೆಕ್ಸ್ಟ್ ಈಗ ಟಾಪಿನ ಅಳತೆ ನೋಡೋಣ. ನೋಡಿ, ಇದು ಇಲ್ಲಿಂದ ಇಲ್ಲಿ ತನಕ ಎದೆಯ ಸುತ್ತಳತೆ ನೋಡಿ. ಮೊದಲಿಗೆ ಎದೆಯ ಸುತ್ತಳತೆ. ಎರಡನೇದಾಗಿ ಉದ್ದ ಕೆಳಗಿನವರೆಗೆ, ಭುಜದಿಂದ ಕೆಳಗಿನ ಬಾಟಮ್ವರೆಗೆ ಉದ್ದ ಎಷ್ಟಿದೆ ಅಂತ ತಗೊಳ್ಬೇಕು. ಎರಡನೇದು ಉದ್ದ. ಮೂರನೇದು ಭುಜದ ಅಳತೆ, ಇಲ್ಲಿ ಭುಜದ ಅಳತೆ ಎಷ್ಟಿದೆ ಅಂತ ಇಲ್ಲಿಂದ ಹೀಗೆ ತಗೋಬೇಕು, ಭುಜದ ಅಳತೆ ನೋಡಿ. ನಾಲ್ಕನೇದಾಗಿ ಸೊಂಟದ ಅಳತೆ, ಇಲ್ಲಿ ನೋಡಿ, ಇದು ಸೊಂಟದ ಅಳತೆ. ಸೊಂಟದ ಅಳತೆಯನ್ನು ಕೂಡ ತಗೋಬೇಕು, ಸೊಂಟದ ಅಳತೆ. ಈಗ 5 ಬಟ್ಟೆಯ ಕೆಳಭಾಗದ ಅಳತೆ ಅಂದರೆ ಇಲ್ಲಿ ಬಟ್ಟೆಯ ಕೆಳಭಾಗದ ಅಳತೆಯನ್ನು ಕೂಡ, ಬಾಟಮ್ನ ಅಳತೆ ಕೂಡ ತಗೋಬೇಕು. ಹಾಗೆ ಆರನೇದಾಗಿ ಕೈಯ ಉದ್ದ ಮತ್ತು ಕೈಯ ಸುತ್ತಳತೆಯನ್ನು ತಗೊಳ್ಬೇಕು. ಇದು ಕೈಯ ಉದ್ದ ಸುತ್ತಳತೆ ತಗೋಬೇಕು. ಹಾಗೆ ನೆಕ್ಕಿನ ಅಳತೆ ಕೂಡ ತಗೋಬೇಕು, ನೆಕ್ಕಿನ ಉದ್ದ ಅಗಲ ಕೂಡ ತಗೋಬೇಕು ನೋಡಿ. ಹಾಗೆ ಇನ್ನು ಪ್ಯಾಂಟಿನ ಅಳತೆ ಯಾವುದಂತ ನೋಡೋಣ. ನೋಡಿ, ಪ್ಯಾಂಟಿನ ಅಳತೆ ಮೊದಲಿಗೆ ಉದ್ದನ ತಗೋಬೇಕು. ಪ್ಯಾಂಟಿನ ಉದ್ದ ಒಂದನೇದಾಗಿ ಉದ್ದ. ಎರಡನೇದಾಗಿ ಹಿಪ್, ಇಲ್ಲಿ ಹಿಪ್ ಅಂದರೆ ಆಸನದ ಸುತ್ತಳತೆ, ಇದನ್ನು ಕೂಡ ತಗೋಬೇಕು, ಹಿಪ್ ಆಸನದ ಸುತ್ತಳತೆ. ಮೂರನೇದಾಗಿ ಸೊಂಟದ ಅಳತೆ, ಇಲ್ಲಿ ಬೆಲ್ಟ್ ಇದೆಯಲ್ಲ, ಇದು ಸೊಂಟದ ಅಳತೆಯನ್ನು ತಗೋಬೇಕು. ಹಾಗೆ ನಾಲ್ಕನೇದಾಗಿ ಮಂಡಿ ಅಳತೆ. ಮಂಡಿ ಅಳತೆ ಅಂದರೆ ಇಲ್ಲಿ ಟ್ರೌಸರ್ ಆದರೆ ಇಲ್ಲಿ ಇಲ್ಲಿ ತನಕ ಮಾತ್ರ ಬರುತ್ತೆ ಮಂಡಿ ಅಳತೆ. ಪ್ಯಾಂಟಿಗೂ ಕೂಡ ಮಂಡಿ ಅಳತೆ ತಗೋಬೇಕು. ಲಾಸ್ಟ್ ಐದನೇದಾಗಿ ಪ್ಯಾಂಟ್ ಕೆಳಭಾಗ ಅಳತೆ, ಇಲ್ಲಿ ಬಾಟಮಲ್ಲಿ ಕೆಳಭಾಗದ ಅಳತೆಯನ್ನು ತಗೋಬೇಕು. ಇದಿಷ್ಟು ಪ್ಯಾಂಟಿನ ಅಳತೆ. ಈಗ ಇವಿಷ್ಟು ಬೇಕಾಗುವ ಅಳತೆಗಳು. ಹೀಗೆ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ವಂದನೆಗಳು.